ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ರಾಜೇಶ್ವರಿ ಕ್ರಿಯೇಷನ್. ಇವತ್ತು ನಿಮ್ಗಾಗಿ ಹಾಲು ಒಬ್ಬಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಹಬ್ಬಗಳು ಅಂದ ತಕ್ಷಣ ನಮಗ್ ಜ್ಞಾಪಕ ಬರೋದು ಬೇಳೆ ಒಬ್ಬಟ್ಟು ಇಲ್ಲ ಕಾಯಿ ಒಬ್ಬಟ್ಟು ಅಂತ ಅಲ್ಲ. ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ, ಮತ್ತೆ ದೀಪಾವಳಿ, ಯುಗಾದಿ, ಯಾವುದೇ ಹಬ್ಬ ಅಂದ್ರೂ ನಮಗೆ ಕಾಯಿ ಒಬ್ಬಟ್ಟು ಮತ್ತೆ ಬೇಳೆ ಒಬ್ಬಟ್ಟೆ ಜ್ಞಾಪಕ ಬರುತ್ತೆ. ಆದ್ರೆ ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಲು ಒಬ್ಬಟ್ಟು ಮಾಡಕ್ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಮಾಡೋಕ್ಕೂ ತುಂಬಾ ಈಸಿ, ಟೇಸ್ಟಿಯಾಗೂ ಇರುತ್ತೆ. ಮಾಡಿ ತೋರಿಸ್ತೀನಿ. ಇವಾಗ ಹಾಲು ಒಬ್ಬಟ್ಟು ಮಾಡಲು ಬೇಕಾಗಿರೋ ಸಾಮಾನುಗಳು: ಪೇಣಿ ರವೆ 1/4 kg, ಧೂಳ್ ರವೆ ನೋಡಿ ಇದು, ಮತ್ತೆ 3 ಸ್ಪೂನ್ ಡಾಲ್ಡಾ, ಸಾಲ್ಟು ಸ್ವಲ್ಪ 1/4 ಸ್ಪೂನು, ಮತ್ತೆ ಕಲಸಲು ನೀರು. ರವೆಗೆ ಫಸ್ಟ್ ಸಾಲ್ಟ್ ಹಾಕೊಂಡ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈ ಡಾಲ್ಡಾನ ಬಿಸಿ ಮಾಡ್ಕೊಂಡಿರ್ಬೇಕು. ಬಿಸಿ ಇರುವಾಗಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಪೂರಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಳ್ಳಿ, ಮೆತ್ತಗೆ ಬೇಡ ತುಂಬ. ಇದು ಚೆನ್ನಾಗಿ ಕಲಸಿದ್ಮೇಲೆ ಒಂದು 2 hours ನೆನಿಬೇಕು. ಇದು ರವೆ ಅಲ್ಲ, ಅದರಿಂದ ನೋಡಿ ಈ ಅದಕ್ಕೆ ಕಲಿಸ್ಕೊಂಡ್ಬಿಡ್ಬೇಕು. ತುಂಬ ಮೆತ್ತಗೆ ಕಲಿಸ್ಬಾರ್ದು, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಲಿ. ಈ ಥರ ಕಲಸಿ ಹೀಗೆ ಮುಚ್ಚಿಟ್ಬಿಟ್ರೆ ಒಂದು 3 hours ಇದು ನೆನಿಬೇಕು. ಅವಾಗಲೇ ಕಲಸಿಟ್ಟಿದ್ದೀವಲ್ಲ ರವೆ ಹಿಟ್ಟನ್ನ, ಅದು ಇದನ್ನ 3 ಭಾಗ ಮಾಡ್ಕೊಂಡ್ಬಿಡಿ. ಇದನ್ನ ಚೆನ್ನಾಗಿ ಬಡಿಬೇಕು. ಆಯಿಲ್ ಎಲ್ಲ ಬಗ್ಗಿಸ್ಕೊಂಡು ಆ ಕವರ್ ಒಳಗೆ ಹಾಕೊಂಡ್ಬಿಟ್ಟು ಲಟ್ಟಣಿಗೆಲ್ಲಿ ಚೆನ್ನಾಗಿ ಹೀಗೆ ಬಡ್ಕೊಂಡ್ಬಿಡ್ಬೇಕು. ಇದು ರವೆ ಆದ್ರಿಂದ ನೆಂದ ಮೇಲೆ ಚೆನ್ನಾಗಿ ಬಡಿಬೇಕು, ಇಲ್ಲ ಅಂದ್ರೆ ಸಾಫ್ಟ್ ಆಗು ಬರಲ್ಲ, ಮತ್ತೆ ರೌಂಡ್ ನೀಟಾಗಿ ಬರಲ್ಲ ಪೂರಿ. 1/4 kg ಕಲಸಿದೀವಲ್ಲ, ಅದಕ್ಕೆ 25 ಉಂಡೆ ಆಗುತ್ತೆ ಸರಿಯಾಗಿ. ಇದು ಈ ತರ ಉಂಡೆ ಮಾಡಿ ಇಟ್ಕೊಂಡು ಒಂದೊಂದೇ ತಗೊಂಡು ತೆಳ್ಳಗೆ ಲಟ್ಟಿಸ್ಕೋಬೇಕು. ಎಲ್ಲಾನು ಲಟ್ಟಿಸ್ಕೊಂಡು ಆಮೇಲೆ ಕಾದ ಎಣ್ಣೆಲಿ ಬೇಯಿಸ್ಕೊಳ್ಳೋಣ. ಇದು ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗಿರ್ಬೇಕು. ದಪ್ಪ ಇದ್ರೆ ಪೂರಿ ಎಷ್ಟು ಅದ ಇದ್ರೆ ಊದ್ಕೊಂಡ್ಬಿಡುತ್ತೆ. ಅದು ದಪ್ಪ ಬಡ್ಡಂತ ಊದಬಾರ್ದು. ಅದು ನೋಡಿ ಈ ತರ ತೆಳ್ಳಗೆ ಲಟ್ಟಿಸ್ಕೊಂಡ್ಬಿಡಿ. ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಒಂದೊಂದೇ ಹಾಕ್ಕೊಳ್ಳೋಣ. ತುಂಬ ಕ್ರಿಸ್ಪಿ ಬೇಡಿ, ಸ್ವಲ್ಪ ಬೇಗನೆ ತೆಗಿಬೇಕು. ಬ್ರೌನಿಷ್ ಮಾಡ್ಕೋಬೇಡಿ, ತುಂಬ ಗರಿ ಗರಿ ಬಂದ್ಬಿಡುತ್ತೆ. ಈ ಥರ 2 ಇದ್ರೂ 1 ಸ್ಪೂನ್ ಇಟ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ಇಷ್ಟು ಸಾಕು. ನೋಡಿ ತೆಳ್ಳಗೆ ಮಾಡಿರೋದ್ರಿಂದ ಈ ತರ ಬರುತ್ತೆ, ಇಲ್ಲಾಂದ್ರೆ ದಪ್ಪ ಆಗ್ಬಿಡುತ್ತೆ. ದಪ್ಪ ಆಗ್ಬಾರ್ದು ಪೂರಿ ತರ. ಇದು ನೋಡಿ ಒಂದಿನ ಸ್ಟೋರ್ ಮಾಡೋದ್ರಿಂದ ಇಷ್ಟು ಬೇಯಿಸ್ಕೋಬೇಕು. ಇದು ಹಿಂದಿನ ದಿನಾನೇ ಬೇಕಾದ್ರೆ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ಬೋದು ನೀವು. ಹಬ್ಬದ ದಿನ ಈಸಿ ಆಗುತ್ತೆ ಕೆಲಸ. ಹಾಲು ಒಬ್ಬಟ್ಟು ಕೀರುಗೆ ಮಾಡೋ ಸಾಮಾನು: ಅರ್ಧ ಲೀಟರ್ ಹಾಲು, 1 ಕಪ್ ಶುಗರು, 2 ಸ್ಪೂನ್ಸ್ ಗಸಗಸೆ, ಮತ್ತೆ 4 ಏಲಕ್ಕಿ ಕಾಯಿ. 1/2 hour ಬಿಫೋರ್ ಇದನ್ನ ನೆನೆಸಿಟ್ಕೊಂಡ್ಬಿಡ್ಬೇಕು. ನೀರು ತೆಗೆದಿಟ್ಕೊಂಡ್ರೆ ಪೇಸ್ಟ್ ಮಾಡಿಕ್ಕೆ ತುಂಬಾ ನೈಸ್ ಪೇಸ್ಟ್ ಆಗುತ್ತೆ. ಅದಕ್ಕೆ ನೆನೆಸಿಟ್ಕೋಬೇಕು. ಇದು ವೈಟ್ದು ಕಾಯಿ, ಇದು ಕಪ್ಗಿರ್ಬಾರ್ದು, ಫುಲ್ ಬಿಳಿದು ಕಾಯಿ. 1 ಕಪ್ ಕಾಯಿ ತೆಂಗಿನಕಾಯಿ ತಗೊಂಡಿದ್ದೀನಿ. ಗಸಗಸೆ, ಏಲಕ್ಕಿ ಕಾಯಿ ಮತ್ತೆ ತೆಂಗಿನಕಾಯಿ ಇವೆರಡನ್ನೂ ಮಿಕ್ಸಿಗೆ ಹಾಕೊಂಡು ನೈಸ್ ಪೇಸ್ಟ್ ಮಾಡ್ಕೊಂಡ್ಬಿಡ್ಬೇಕು. ಹಾಲು ಹಸಿ ಹಾಲು ತಗೋಬಾರ್ದು, ಮೊದಲೇ ಕಾಯಿಸ್ಬಿಟ್ಟು ಸ್ವಲ್ಪ ತಣ್ಣಗೆ ಮಾಡ್ಕೊಂಡ್ಬಿಟ್ಟಿರಿ, ಅವಾಗ ಈಸಿ ಆಗುತ್ತೆ. ಸಕ್ಕರೆ ಹಾಕ್ಬಿಡೋಣ ಇದಕ್ಕೆ. ಇದು ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಹಾಕೊಂಡ್ಬಿಡೋದು. ಆಮೇಲೆ ಮಿಕ್ಸಿ ತೊಳೆದು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಹೆಚ್ಚಿಗೆ ನೀರು ಬೇಡಿ, ನೀರು ಹಾಕ್ಬಿಡುತ್ತೆ ಕೀರು. ಅದಕ್ಕೆ ಮತ್ತೆ ಸ್ಟವ್ ಮೇಲೆ ಇಟ್ಟಾಗ್ಲೂ ಇದನ್ನ ಕೈ ಬಿಡದೆ ಆಡಿಸ್ತಾ ಇರಬೇಕು. ಸಿಮ್ಮಲ್ಲೇ ಕಾಯಿಸ್ಕೋಬೇಕು. ಹಾಲು ಉಪ್ಪು ಬರುತ್ತೆ ಮತ್ತು ತಳ ಹತ್ತುತ್ತೆ. ಅದಕ್ಕೆ ಸಿಮ್ಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಾಯಿಸ್ಕೊಂಡ್ರೆ ಕೀರು ರೆಡಿ ಆಗುತ್ತೆ. ಮಿಕ್ಸಿ ತೊಳೆದಿರೋ ನೀರು ಒಂದು ಅರ್ಧ ಗ್ಲಾಸು ಹಾಕೊಂಡ್ಬಿಡ್ಬೇಕು. ಹಾಕಿ ಇವಾಗ ಸ್ಟವ್ ಮೇಲೆ ಇಡೋಣ. ನೋಡಿ ಕೀರು ಕುದೀತಾ ಇದೆ. ಒಂದು 2-3 ಮಿನಿಟ್ಸ್ ಹೀಗೆ ಕುದ್ಮೇಲೆ ಆಫ್ ಮಾಡಿಬಿಟ್ರೆ ಕೀರು ತಣ್ಣಗಾಗಿದೆ. ಇವಾಗ ಒಂದೊಂದೇ ಹಾಲು ಒಬ್ಬಟ್ಟನ್ನ
ಡಿಪ್ ಮಾಡೋಣ. ಇದು ನೋಡಿ ತಣ್ಣಗಾಗಿರ್ಬೇಕು ಇದು. ಮತ್ತೆ ಸರ್ವ್ ಮಾಡೋಕ್ಕೂ ತುಂಬ ಮೊದಲೇ ನೀವು ಮಾಡಿಡಬೇಡಿ, ಒಂದು 5 ಮಿನಿಟ್ಸ್ ಮೊದಲೇ ಮಾಡಿಕೊಂಡ್ರೆ ಸಾಕು, ತುಂಬ ಮೆತ್ತಗಾಗ್ಬಿಡುತ್ತೆ ಇದು. ಅದಕ್ಕೆ ಇದು ನೋಡಿ ಹಬ್ಬದ ದಿನಗಳಲ್ಲಿ ಮಾಡೋಕ್ಕೆ ತುಂಬ ಈಸಿ ನಿಮಗೆ. ಯಾಕೊತ್ತಾ, ಬಿಫೋರ್ ಹಿಂದಿನ ದಿನನೇ ನೀವು ಇದನ್ನೆಲ್ಲ ಮಾಡಿಟ್ಕೊಂಡ್ಬಿಡ್ಬೋದು ಪೂರಿನ. ನೆಕ್ಸ್ಟ್ ಡೇ ಹಬ್ಬದ ಕೆಲಸ ಅಂದರೆ ಇದೇ ಇರುತ್ತಲ್ಲ, ಆ ಪೂಜೆ, ಮನೆ ಕೆಲಸ, ಅಡುಗೆ, ತಿಂಡಿ ಅಂತೆಲ್ಲ. ಅವಾಗ ಬರೀ ಕೀರು ಒಂದು ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಅರ್ಧ ಕೆಲಸ ಆಗೋಗಿರುತ್ತಲ್ಲ, ಪೂರಿ ಮಾಡ್ಕೊಂಡ್ಬಿಟ್ಟಿರ್ತೀರಲ್ಲ, ಅದರಿಂದ ಬರೀ ಕೀರು ಒಂದು ನೆಕ್ಸ್ಟ್ ಡೇ ಮಾಡ್ಕೋಬೋದು. ತುಂಬ ಈಸಿ, ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ ನೀವೇನೆ. ನೋಡಿ ಹಾಲು ಒಬ್ಬಟ್ಟು ರೆಡಿ ಇದೆ. ಇವಾಗ ಅದ್ದದ ಮೇಲೆ ಮೇಲೊಂದು ಸ್ವಲ್ಪ ಒಂದು ಅರ್ಧ ಸೌಟಷ್ಟು ಕೀರು ಹಾಕೊಂಡು ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ ಅವಾಗ ಟೇಸ್ಟಿಯಾಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.